ಹಾಯ್ ಹಲೋ ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಶನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು ದ್ವಿತೀಯ PUCಯ ಈ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನಾವು ನೋಡ್ತಾ ಇದ್ವಿ. ಈ ಹಿಂದೆ ನಾವು ದ್ವಿತೀಯ PUC ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಬಿಡುಗಡೆ ಮಾಡಿರುವಂತಹ ಪ್ರಥಮ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನಾವು ನೋಡಿದ್ವಿ. ಇವತ್ತು ನಾನು ದ್ವಿತೀಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬರಬಹುದು, ಯಾವ ರೀತಿಯ ಪ್ಯಾಟರ್ನ್ ಇರ್ತಾ ಇದೆ ಅನ್ನೋದನ್ನ ಈ ಒಂದು ವಿಡಿಯೋದ ಮೂಲಕ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಸ್ನೇಹಿತರೆ, ನೀವಿನ್ನೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಅನ್ನ ಖಚಿತಪಡಿಸಿಕೊಳ್ಳಿ. ಹಾಗಾದ್ರೆ ದ್ವಿತೀಯ PUCಯ ಈ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದು ಅದು ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡೋಣ. ನೀವು ಇಲ್ಲಿ ನೋಡ್ಬೋದು, ದ್ವಿತೀಯ PUCಯ ಈ ವರ್ಷದ ಈ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ನೀಲನಕ್ಷೆ ಅಥವಾ ಬ್ಲೂ ಪ್ರಿಂಟ್ ಅನ್ನ ನೀವು ನೋಡಿದ್ರಿ. 121 ಅಂಕದ ಪ್ರಶ್ನೆಗಳು ಇಲ್ಲಿ ನಿಮ್ಗೆ ನಾವು ನೋಡ್ಬೋದು. ನೀವು ಬರೀಬೇಕಾದದ್ದು ಮಾತ್ರ ಕೇವಲ 80 ಅಂಕದ ಪ್ರಶ್ನೆಗಳಿಗೆ ಮಾತ್ರ. ಮೊದಲನೇದಾಗಿ ಇಲ್ಲಿ ಸಮಯ 3 ಗಂಟೆ 15 ನಿಮಿಷ ಇರ್ತಾ ಇದೆ ಮತ್ತು ಅಂಕಗಳು ಅಂದ್ರೆ ನೀವು ಉತ್ತರಿಸಬೇಕಾದ ಅಂಕಗಳು ಎಷ್ಟಿರ್ತಾ ಇದೆ ಅಂದ್ರೆ 80. ಸೂಚನೆಗಳನ್ನ ಸರಿಯಾಗಿ ಫಾಲೋ ಮಾಡಬೇಕು, ಯಾಕಂದ್ರೆ ಪ್ರಶ್ನೆಗಳ ಸಂಖ್ಯೆ ಮಾರ್ಜಿನ್ ನಲ್ಲಿ ಸ್ಪಷ್ಟವಾಗಿ ಬರೀಬೇಕು. ಎರಡನೇದಾಗಿ ಪ್ರತಿ ಪ್ರಶ್ನೆಗೆ ಉತ್ತರ ನಿರಂತರವಾಗಿರ್ಬೇಕು. ಅಂದ್ರೆ ಈಗ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ನೀವು ಉತ್ತರಿಸುವಾಗ ಪ್ರಶ್ನೆಯನ್ನ ಅರ್ಧ ಒಂದು ಪೇಜ್ ನಲ್ಲಿ ಮತ್ತೆ ಒಂದು ನಡು ಬೇರೆ ಪ್ರಶ್ನೆ ಬರೆದು ಮತ್ತೆ ಅರ್ಧ ಬೇರೆ ಇನ್ನೊಂದು ಪ್ರಶ್ನೆಯಲ್ಲಿ ಬರೆದ್ರೆ ಅದು ಸರಿಯಾಗಿ ಆಗೋದಿಲ್ಲ, ಅಲ್ಲಿ ನಿಮಗೆ ಅಂಕಗಳು ದೊರೆಯೋದಿಲ್ಲ. ಹಾಗಾಗಿ ಪ್ರತಿ ಪ್ರಶ್ನೆಯ ಉತ್ತರ ನಿರಂತರವಾಗಿರ್ಬೇಕು. ಇನ್ನು ಮೂರನೇದು ಅತ್ಯಂತ ಪ್ರಮುಖವಾಗಿರುವಂತದ್ದು ಅಂದ್ರೆ ಭಾಗ ಎ ಯಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನ ಮಾತ್ರ ಪರಿಗಣಿಸಲಾಗುವುದು. ಎಲ್ಲಿ ನೀವು ಭಾಗ ಎ ಉತ್ತರಿಸ್ತಾ ಇರ್ತೀರೋ ಅಲ್ಲಿ ನೀವು ಪ್ರಥಮವಾಗಿ ಯಾವ ಉತ್ತರವನ್ನ ಬರೆದಿರ್ತೀರೋ ಅದನ್ನೇ ಮಾತ್ರ ಮೌಲ್ಯಮಾಪನಕ್ಕೆ ಪರಿಗಣಿಸ್ತಾರೆ. ಇಲ್ಲೊಂದು ಉತ್ತರ ಬರೆದು ಇನ್ನೊಂದು ಕಡೆ ಇನ್ನೊಂದು ಉತ್ತರ ಬರೆದ್ರೆ ಇನ್ನೊಂದು ಕಡೆ ಬರೆದಂತಹ ಉತ್ತರವೇ ಸರಿಯಾಗಿದ್ದರೂ ಕೂಡ ಅದನ್ನ ಅವರು ಮೌಲ್ಯಮಾಪನಕ್ಕೆ ಪರಿಗಣಿಸೋದಿಲ್ಲ. ಮೊದಲಿಗೆ ಬರೆದ ಉತ್ತರ ತಪ್ಪಾಗಿದ್ರೆ ನಿಮಗೆ 0 ಅಂಕ ದೊರೆಯುತ್ತೆ. ಹಾಗಾದ್ರೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿದೆ ನೋಡೋಣ. ಭಾಗ ಎ, ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ. ಇದು MCQ ಪ್ರಶ್ನೆ ಪತ್ರಿಕೆಯಾಗಿದೆ. ಅಂದ್ರೆ MCQ ಬಹು ಆಯ್ಕೆಯ ಪ್ರಶ್ನೆಗಳು. ಇಲ್ಲಿ 5 ಪ್ರಶ್ನೆಗಳನ್ನ ಬಹು ಆಯ್ಕೆ ಪ್ರಶ್ನೆಗಳು ಕೇಳಿರ್ತಾರೆ. ಈ ಒಂದು ಭಾಗದಿಂದ ನಾವು 5 ಅಂಕಗಳನ್ನ ಪಡೆದುಕೊಳ್ಳಬಹುದು. ಮೊದಲನೆಯದಾಗಿ, ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ ಅಂದ್ರೆ ಅಲ್ಲಿ 4 ಆಪ್ಷನ್ಸ್ ಗಳನ್ನ ಕೊಟ್ಟಿರ್ತಾರೆ. ಎ ರಾಷ್ಟ್ರೀಯ ಆದಾಯ, ಬಿ ಅನುಭೋಗಿಯ ವರ್ತನೆ, ಸಿ ನಿರುದ್ಯೋಗ, ಡಿ ವಿದೇಶಿ ವ್ಯಾಪಾರ. ಇದರಲ್ಲಿ ಸರಿ ಉತ್ತರ ಈ ಕೆಳಗಿನ ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆ ಯಾವುದು ಅಂತಂದ್ರೆ ಇದರ ಸರಿ ಉತ್ತರ ಬಿ ಅನುಭೋಗಿಯ ವರ್ತನೆ. ಇದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ. ಇನ್ನು ಎರಡನೆಯದಾಗಿ, ಲಂಬಾಂತರ ಬೇಡಿಕೆ ರೇಖೆಯು ಹೊಂದಿರುವುದು ಎ ಪರಿಪೂರ್ಣ ಸ್ಥಿತಿತಾಪಕತ್ವ, ಬಿ ಪರಿಪೂರ್ಣ ಅಸ್ಥಿತಿತಾಪಕತ್ವ, ಸಿ ಸರಿಸಮಾನ ಸ್ಥಿತಿತಾಪಕತ್ವ, ಡಿ ಮೇಲಿನ ಯಾವುದು ಅಲ್ಲ. ಈ ಲಂಬಾಂತರ ಬೇಡಿಕೆ ರೇಖೆಯು ಹೊಂದಿರುವುದು ಯಾವುದು ಅಂತಂದ್ರೆ ಇದರ ಸರಿ ಉತ್ತರ ಬಿ ಪರಿಪೂರ್ಣ ಅಸ್ಥಿತಿತಾಪಕತ್ವ. ಪರಿಪೂರ್ಣ ಅಸ್ಥಿತಿತಾಪಕತ್ವ ಅನ್ನೋದು ಸರಿ ಉತ್ತರ ಆಗಿದೆ. ಇನ್ನು ಮೂರನೆಯದಾಗಿ, ಮಹಾ ಆರ್ಥಿಕ ಕುಸಿತದ ವರ್ಷ. ಮಹಾ ಆರ್ಥಿಕ ಕುಸಿತದ ವರ್ಷ ಎ 1920, ಬಿ 1889, ಸಿ 1929, ಡಿ 2018. ಇದರಲ್ಲಿ ಸರಿ ಉತ್ತರ ಮಹಾ ಆರ್ಥಿಕ ಕುಸಿತದ ವರ್ಷ ಸಿ 1929. ಸಿ 1929 ಇದು ಸರಿಯಾದ ಉತ್ತರ ಆಗಿದೆ. ಇನ್ನು ನಾಲ್ಕನೆಯದಾಗಿ, ಎಲ್ಲಾ ಉತ್ಪಾದನಾಂಗಗಳ ಪಾವತಿಗಳ ಮೊತ್ತವನ್ನು ಮಾಪನ ಮಾಡುವುದಕ್ಕೆ. ಎಲ್ಲಾ ಉತ್ಪಾದನಾಂಗಗಳ ಪಾವತಿಗಳ ಮೊತ್ತವನ್ನು ಮಾಪನ ಮಾಡುವುದಕ್ಕೆ ಇಲ್ಲಿ 4 ಆಪ್ಷನ್ಗಳಿವೆ. ಎ ಉತ್ಪನ್ನ ವಿಧಾನ, ಬಿ ವೆಚ್ಚದ ವಿಧಾನ, ಸಿ ಆದಾಯದ ವಿಧಾನ, ಡಿ ಮೇಲಿನ ಯಾವುದು ಅಲ್ಲ. ಇಲ್ಲಿ ಸರಿ ಉತ್ತರ ಎಲ್ಲಾ ಉತ್ಪಾದನಾಂಗಗಳ ಪಾವತಿಗಳ ಮೊತ್ತವನ್ನು ಮಾಪನ ಮಾಡುವುದಕ್ಕೆ ಆದಾಯದ ವಿಧಾನ, ಸಿ ಆದಾಯದ ವಿಧಾನ ಅಂತ ಕರೀತಾರೆ. ಸರಿ. ಐದನೆಯದಾಗಿ, ಭದ್ರತೆಗಳಿಗೆ ಪ್ರತಿಯಾಗಿ RBI ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಮೇಲಿನ ದರ. ಭದ್ರತೆಗಳ ಮೇಲಿನ ಪ್ರತಿಯಾಗಿ ವಾಣಿಜ್ಯ ಬ್ಯಾಂಕುಗಳು ನೀಡುವಂತ ಸಾಲದ ಮೇಲಿನ ದರ ಯಾವುದು? ಎ ಬ್ಯಾಂಕು ದರ, ಬಿ ರೆಪೋ ದರ, ಸಿ ರಿವರ್ಸ್ ರೆಪೋ ದರ, ಡಿ ಮೇಲಿನ ಯಾವುದು ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಬಿ ರೆಪೋ ದರ. ಬಿ ರೆಪೋ ದರ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ.
ಹೀಗೆ ಈ ಒಂದು ಭಾಗದಿಂದ ನಾವು 5 ಅಂಕಗಳನ್ನ ಪಡೆದುಕೊಳ್ತೀವಿ. ಇದು ಬಹು ಆಯ್ಕೆ ಪ್ರಶ್ನೆಗಳು. ಇನ್ನು ಭಾಗ 2, ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಈ ಒಂದು ಭಾಗದಿಂದಲೂ ಕೂಡ ನಾವು 5 ಅಂಕವನ್ನ ಪಡೆದುಕೊಳ್ಬಹುದು. ಇಲ್ಲಿ ಪ್ರತಿಯೊಂದಕ್ಕೂ 1 ಅಂಕ ನಮಗೆ ದೊರೀತಾ ಇದೆ. ಇಲ್ಲಿ ಆವರಣದಲ್ಲಿ ಉತ್ತರಗಳನ್ನ ನೀಡಲಾಗಿರ್ತಾ ಇದೆ, ಅದರಲ್ಲಿಯೇ ಸರಿ ಉತ್ತರವನ್ನು ನಾವು ಆರಿಸಿ ಬರೀಬೇಕು. ಹಾಗಾದ್ರೆ ಈ ಒಂದು ಪ್ರಶ್ನೆಯಲ್ಲಿ ಇಲ್ಲಿ ನೋಡಬಹುದು, ನೀವು ಆವರಣದಲ್ಲಿ ಕೊಟ್ಟಿರುವಂತದ್ದು ಸೀಮಾಂತ ಉತ್ಪನ್ನ, ಸದವಕಾಶ, ಬಂಡವಾಳ, ಸರಾಸರಿ ಉತ್ಪನ್ನ, ಸೀಮಾಂತ ಅನುಭೋಗ ಪ್ರವೃತ್ತಿ, ಸಮತೋಲನ ಮುಂಗಡ ಪತ್ರ, ಇವು ಉತ್ತರಗಳು. ಇನ್ನು ಪ್ರಶ್ನೆಗಳನ್ನು ನೋಡ್ತೀವಿ. ಬದಲಾಗುವ ಪ್ರತಿ ಘಟಕದ ಆದಾನ ಉತ್ಪನ್ನವು ಡ್ಯಾಶ್ ಎಂದು ವ್ಯಾಖ್ಯಾನಿಸಲಾಗಿದೆ. ಕೆಲವು ಚಟುವಟಿಕೆಗಳು ಡ್ಯಾಶ್ ವೆಚ್ಚವು ಎರಡನೇ ಉತ್ತಮ ಚಟುವಟಿಕೆ ಬಿಟ್ಟು ಕೊಟ್ಟ ಗಳಿಕೆಯಾಗಿರುತ್ತದೆ. ಗುಣಕ ಗಾತ್ರವು ಡ್ಯಾಶ್ ನ ಮೌಲ್ಯವನ್ನು ಅವಲಂಬಿಸಿದೆ. ಸರ್ಕಾರವು ಅದು ಸಂಗ್ರಹಿಸುವ ಆದಾಯಕ್ಕೆ ಸಮನಾದ ಮೊತ್ತವನ್ನ ವೆಚ್ಚ ಮಾಡುತ್ತದೆ. ಇದನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಮತ್ತು ಡ್ಯಾಶ್ ಖಾತೆಯು ಎಲ್ಲಾ ಅಂತಾರಾಷ್ಟ್ರೀಯ ಆಸ್ತಿಗಳ ವ್ಯವಹಾರವನ್ನು ದಾಖಲಿಸುತ್ತದೆ. ಒಂದೊಂದಾಗಿ ಇದರ ಸರಿ ಉತ್ತರವನ್ನ ನೋಡೋಣ. 6ನೇದು, ಬದಲಾಗುವ ಪ್ರತಿ ಘಟಕದ ಆದಾನದ ಉತ್ಪನ್ನವನ್ನು ಡ್ಯಾಶ್ ಎಂದು ವ್ಯಾಖ್ಯಾನಿಸಲಾಗಿದೆ. ಹಾಗಾದ್ರೆ ಇದರಲ್ಲಿ ಸರಿ ಉತ್ತರ ಯಾವುದು ಅಂತಂದ್ರೆ, ಇಲ್ಲಿ ಸರಾಸರಿ ಉತ್ಪನ್ನ, ಬದಲಾಗುವ ಪ್ರತಿ ಘಟಕದ ಆದಾನದ ಉತ್ಪನ್ನವನ್ನು ನಾವು ಸರಾಸರಿ ಎಂದು ಉತ್ಪನ್ನ ಎಂದು ವ್ಯಾಖ್ಯಾನಿಸಲಾಗಿದೆ. ಕೆಲವು ಚಟುವಟಿಕೆಗಳು ಡ್ಯಾಶ್ ವೆಚ್ಚವು ಎರಡನೇ ಉತ್ತಮ ಚಟುವಟಿಕೆಯನ್ನು ಬಿಟ್ಟು ಕೊಟ್ಟ ಗಳಿಕೆಯಾಗಿರುತ್ತದೆ. ಕೆಲವು ಚಟುವಟಿಕೆಗಳ ಡ್ಯಾಶ್ ವೆಚ್ಚವು ಯಾವುದು? ಸದವಕಾಶ ವೆಚ್ಚವು ಎರಡನೇ ಉತ್ತಮ ಚಟುವಟಿಕೆಯನ್ನು ಬಿಟ್ಟು ಕೊಟ್ಟ ಗಳಿಕೆಯಾಗಿರುತ್ತದೆ. ಇಲ್ಲಿ ಸದವಕಾಶ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಇನ್ನು 8ನೇದಾಗಿ, ಗುಣಕದ ಗಾತ್ರವು ಡ್ಯಾಶ್ ನ ಮೌಲ್ಯವನ್ನು ಅವಲಂಬಿಸಿದೆ. ಗುಣಕದ ಗಾತ್ರವು ಡ್ಯಾಶ್ ನ ಮೌಲ್ಯವನ್ನು ಯಾವುದು ಅಂತಂದ್ರೆ ಸೀಮಾಂತ ಅನುಭೋಗ ಪ್ರವೃತ್ತಿಯ ಮೌಲ್ಯವನ್ನು ಅವಲಂಬಿಸಿದೆ ಅಂತ ನಾವಿಲ್ಲಿ ಬರೀಬಹುದು. ಇನ್ನು 9ನೇದಾಗಿ, ಸರ್ಕಾರವು ಅದು ಸಂಗ್ರಹಿಸುವ ಆದಾಯಕ್ಕೆ ಸಮನಾದ ಮೊತ್ತವನ್ನ ವೆಚ್ಚ ಮಾಡುತ್ತದೆ. ಇದನ್ನು ಏನಂತ ಕರೀತಾರೆ? ಡ್ಯಾಶ್ ಅಂತ. ಏನು ಅಂದ್ರೆ ಇದರ ಸರಿ ಉತ್ತರ ಸಮತೋಲನ ಮುಂಗಡ ಪತ್ರ ಎಂದು ಕರೆಯುತ್ತೇವೆ. ಸಂಗ್ರಹಿಸುವ ಆದಾಯಕ್ಕೆ ಸಮನಾದ ಮೊತ್ತವನ್ನ ವೆಚ್ಚ ಮಾಡುವುದಕ್ಕೆ ಸಮತೋಲನ ಮುಂಗಡ ಪತ್ರ ಅಂತ ಕರೀತಾರೆ. ಇನ್ನು 10ನೇದಾಗಿ, ಡ್ಯಾಶ್ ಖಾತೆಯು ಎಲ್ಲ ಅಂತಾರಾಷ್ಟ್ರೀಯ ಆಸ್ತಿಗಳ ವ್ಯವಹಾರ ದಾಖಲಿಸುತ್ತದೆ. ಯಾವ ಖಾತೆ? ಬಂಡವಾಳ ಖಾತೆಯು ಎಲ್ಲಾ ಅಂತಾರಾಷ್ಟ್ರೀಯ ಆಸ್ತಿಗಳ ವ್ಯವಹಾರವನ್ನ ದಾಖಲಿಸುತ್ತದೆ. ಇದಿಷ್ಟು ಈ ಬಿಟ್ಟ ಸ್ಥಳ ಭಾಗದಿಂದಲೂ ನಾವು 5 ಅಂಕಗಳನ್ನ ಪಡೆದುಕೊಳ್ತೀವಿ. ಇನ್ನು ಭಾಗ 3, ಹೊಂದಿಸಿ ಬರೆಯಿರಿ. ಪ್ರತಿಯೊಂದಕ್ಕೂ 1 ಅಂಕ. ಇಲ್ಲಿಯೂ ಕೂಡ ಇಲ್ಲಿ ಎ ಮತ್ತು ಬಿ ಪಟ್ಟಿಯಲ್ಲಿಯ ಹೊಂದಿಸಿ ಬರೆಯುವಂತದ್ದನ್ನ ನಾವು ನೋಡ್ಬೇಕು. ಇಲ್ಲಿ ನೋಡಬಹುದು ಎ ಮತ್ತು ಬಿ ಪಟ್ಟಿ. ಎ, ಕೇಂದ್ರೀಯ ಯೋಜಿತ ಆರ್ಥಿಕತೆ, ಸರಳ ಬೇಡಿಕೆ ರೇಖೆ, LRAC, ಗೃಹ ಕೃತ್ಯ, ವ್ಯಾಪಾರ ಬಾಕಿ. ಮುಂದೆ ಹಣರಹಿತ ವಿನಿಮಯ, ಸರಕುಗಳ ವ್ಯಾಪಾರ, ಸರ್ಕಾರ, ಡಿ ಇನ್ ಬ್ರಾಕೆಟ್ ಪಿ = A - BP, ದೀರ್ಘಾವಧಿ ಸರ್ಕಾರಿ ವೆಚ್ಚ ಮತ್ತು ಖಾಸಗಿ. ಇವುಗಳನ್ನ ಜಂಬಲಾಗಿ ನೀಡಲಾಗಿರ್ತದೆ. ಇವುಗಳನ್ನ ಹೊಂದಿಸಿ ನಾವು ಬರೆಯೋಣ, ನೋಡೋಣ. ಇಲ್ಲಿ ಎ ಮತ್ತು ಬಿ ಪಟ್ಟಿ ಇದೆ. ಎ ಪಟ್ಟಿಯ ಜೊತೆ ಬಿ ಪಟ್ಟಿಯಲ್ಲಿಯ ಸರಿಯಾದ ಉತ್ತರವನ್ನ ನಾವು ಹೊಂದಿಸೋಣ. 11ನೇದಾಗಿ, ಕೇಂದ್ರೀಯ ಯೋಜಿತ ಆರ್ಥಿಕತೆ. ಇದಕ್ಕೆ ಸರಿ ಉತ್ತರ ಸರ್ಕಾರ. ಕೇಂದ್ರೀಯ ಯೋಜಿತ ಆರ್ಥಿಕತೆಗೆ ಸಿ, ಸರ್ಕಾರ ಸರಿ ಹೊಂದಿಕೆ ಆಗ್ತಾ ಇದೆ. ಇನ್ನು ಸರಳ ಬೇಡಿಕೆ ರೇಖೆ ಅಂದಾಗ ಇದಕ್ಕೆ ಸರಿಯಾಗುವಂತ ಹೊಂದಿಕೆ ಡಿ ಸರಳ ರೇಖೆಯ ಸೂತ್ರ ಇದು. ಇನ್ನು LRAC, ಇದಕ್ಕೆ ಸರಿಯಾದ ಉತ್ತರ ದೀರ್ಘಾವಧಿ ಸರಾಸರಿ ವೆಚ್ಚ. ಇನ್ನು 14, ಗೃಹ ಕೃತ್ಯಕ್ಕೆ ಸರಿಯಾದಂತಹ ಹೊಂದಿಕೆ ಹಣರಹಿತ ವಿನಿಮಯ. ಇನ್ನು ಲಾಸ್ಟ್, ವ್ಯಾಪಾರ ಬಾಕಿಗೆ ಸರಕುಗಳ ವ್ಯಾಪಾರ. ಇವು ಸರಿಯಾದ ಹೊಂದಿಕೆ. ಈ ಭಾಗದಿಂದಲೂ ನಾವು 5 ಅಂಕಗಳನ್ನ ಪಡಿತೀವಿ. ಇಲ್ಲಿಯವರೆಗೆ ನಾವು 1 ಅಂಕದ ಪ್ರಶ್ನೆಗಳಲ್ಲಿ 15 ಅಂಕಗಳಿಗೆ ಉತ್ತರಿಸಿ 15 ಅಂಕಗಳನ್ನ ಪಡೆಯುತ್ತೀವಿ. ಇನ್ನೊಂದು ಭಾಗ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರತಿಯೊಂದಕ್ಕೂ ಇಲ್ಲಿಯೂ ಕೂಡ ನಾವು 1 ಅಂಕವನ್ನ ನೋಡ್ತೀವಿ. 1ನೇ ಪ್ರಶ್ನೆ, ಅದರಲ್ಲಿ 16ನೇ ಪ್ರಶ್ನೆ. ಇನ್ನು ಅಂಕಗಳನ್ನ ಸೀರಿಯಲ್ ಹಾಕಿ ಆ ಒಂದು ಸಂಖ್ಯೆಯನ್ನ ಹಾಕೊಂಡು ಹೋಗ್ಬೇಕು. ತಂತ್ರಜ್ಞಾನದ ಪ್ರಗತಿಯು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ಯಾವ ಕಡೆಗೆ ಪಲ್ಲಟಗೊಳಿಸುತ್ತದೆ? ತಂತ್ರಜ್ಞಾನ ಪ್ರಗತಿ ಉದ್ಯಮ ಘಟಕದ ಪೂರೈಕೆ ರೇಖೆ. ಉತ್ತರ, ತಂತ್ರಜ್ಞಾನದ ಪ್ರಗತಿಯು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ಬಲಕ್ಕೆ ಪಲ್ಲಟಗೊಳಿಸುತ್ತದೆ. ಇಲ್ಲಿ ನಾವು ಬಲಕ್ಕೆ ಅಂತ ಬರೆದರೂ ಕೂಡ ಸರಿಯಾದ ಉತ್ತರ ಆಗುತ್ತೆ. ಇನ್ನು 17ನೇದಾಗಿ, ಸರ್ಕಾರಿ ಆದಾಯವನ್ನು ಲೆಕ್ಕಾಚಾರ ಮಾಡುವ ಸೂತ್ರವನ್ನು ಬರೆಯಿರಿ. ಸರ್ಕಾರಿ ಆದಾಯ ಲೆಕ್ಕಾಚಾರ ಮಾಡುವ ಸೂತ್ರ ಏನಪ್ಪಾ ಅಂದ್ರೆ AR = TR/Q. AR = TR/Q. ಇದು ಸರಾಸರಿ ಆದಾಯವನ್ನ ಲೆಕ್ಕಾಚಾರ ಮಾಡುವ ಸೂತ್ರ. ಸರಾಸರಿ ಆದಾಯವನ್ನ ಲೆಕ್ಕಾಚಾರ ಮಾಡುವ ಸೂತ್ರ. ಇನ್ನು ಮಾರುಕಟ್ಟೆ ಬೆಲೆಗಳಲ್ಲಿ GVA
ಸಮೀಕರಣವನ್ನು ಬರೆಯಿರಿ. ಮಾರುಕಟ್ಟೆ ಬೆಲೆ GVA ಸಮೀಕರಣ ಅಂದಾಗ ಇದರ ಉತ್ತರ ಮಾರುಕಟ್ಟೆ ಬೆಲೆಗಳಲ್ಲಿ GVA ಇನ್ ಬ್ರಾಕೆಟ್ GDP MP ಈಸ್ ಈಕ್ವಲ್ ಟು ಮೂಲ ಬೆಲೆಗಳಲ್ಲಿ GVA ಪ್ಲಸ್ ನಿವ್ವಳ ಉತ್ಪನ್ನ ತೆರಿಗೆಗಳು. ಇನ್ನು 19ನೇದಾಗಿ ಸಮಗ್ರ ಬೇಡಿಕೆಯ ಮೇಲೆ ಪ್ರಭಾವ ಬೀರುವ ಎರಡು ಕೋಶೀಯ ಚಲಕಗಳನ್ನು ಹೆಸರಿಸಿ. ಸಮಗ್ರ ಬೇಡಿಕೆ ಮೇಲೆ ಪ್ರಭಾವ ಬೀರುವ ಎರಡು ಕೋಶೀಯ ಚಲಕಗಳು. ಇಲ್ಲಿ ಉತ್ತರ ತೆರಿಗೆ ಮತ್ತು ಸರ್ಕಾರದ ವೆಚ್ಚ. ತೆರಿಗೆ ಅಂದ್ರೆ ಟ್ಯಾಕ್ಸ್ ಮತ್ತು ಸರ್ಕಾರದ ವೆಚ್ಚ. 20ನೇದಾಗಿ ಪುರೋಗಾಮಿ ತೆರಿಗೆಯ ಅರ್ಥ ನೀಡಿ. ಪುರೋಗಾಮಿ ತೆರಿಗೆಯ ಅರ್ಥ ಅಧಿಕ ಆದಾಯದ ಮೇಲೆ ಅಧಿಕ ತೆರಿಗೆ ವಿಧಿಸುವ ತೆರಿಗೆಯನ್ನು ಪುರೋಗಾಮಿ ತೆರಿಗೆ ಎನ್ನುತ್ತಾರೆ. ಅಧಿಕ ಆದಾಯದ ಮೇಲೆ ಅಧಿಕ ತೆರಿಗೆ ವಿಧಿಸುವ ತೆರಿಗೆ, ಇದನ್ನು ಪುರೋಗಾಮಿ ತೆರಿಗೆ ಅಂತ ಕರೀತಾರೆ. ಇಲ್ಲಿಯವರೆಗೆ ನಾವು 20 ಅಂಕಗಳನ್ನ, 1 ಅಂಕದ ಪ್ರಶ್ನೆಗಳನ್ನ ನೋಡಿದ್ವಿ. ಈಗ ಭಾಗ ಬಿ. ಈ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ 4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿಯೊಂದಕ್ಕೂ 2 ಅಂಕಗಳು ಮಾತ್ರ. ಇದು 2 ಅಂಕದ ಪ್ರಶ್ನೆ. ಇಲ್ಲಿ ನಾವು ಅಂಕಗಳನ್ನ ನೋಡ್ಬೋದು. ಸರಿಯಾಗಿ ಸೀರಿಯಲ್ ಆಗಿ ಕಂಟಿನ್ಯೂ ಇರ್ತಾ ಇದೆ. 21ನೇ ಪ್ರಶ್ನೆ, ಏಕತಾನಾತ್ಮಕ ಒಲವು ಎಂದರೇನು? ಏಕತಾನಾತ್ಮಕ ಒಲವು ಎಂದರೇನು ಅಂದಾಗ ಉತ್ತರ ಔದಾಸೀನ್ಯ ನಕ್ಷೆಯಲ್ಲಿ ಕೆಳಗಿನ ಔದಾಸೀನ್ಯ ವಕ್ರರೇಖೆಗಳ ಸಂಯೋಜನೆಗಳಿಗಿಂತ ಮೇಲಿನ ವಕ್ರರೇಖೆಗಳ ಸಂಯೋಜನೆಗಳು ಹೆಚ್ಚಿನ ತುಷ್ಟಿಗುಣವನ್ನು ಸೂಚಿಸುತ್ತವೆ. ಆದುದರಿಂದ ಔದಾಸೀನ್ಯ ವಕ್ರರೇಖೆಗಳಲ್ಲಿ ಕೆಳಗಿರುವ ಔದಾಸೀನ್ಯ ವಕ್ರರೇಖೆಗಿಂತ ಮೇಲಿರುವ ಔದಾಸೀನ್ಯ ವಕ್ರರೇಖೆಗೆ ಅನುಭೋಗಿಯು ಒಲವು ಅಥವಾ ಆದ್ಯತೆ ನೀಡುವುದನ್ನು ಏಕತಾನಾತ್ಮಕ ಒಲವು ಅಂತ ಕರೀತಾರೆ. ಇನ್ನು 22ನೇದಾಗಿ ಬೇಡಿಕೆಯ ನಿಯಮವನ್ನು ತಿಳಿಸಿ. ಬೇಡಿಕೆಯ ನಿಯಮ ಅಂದಾಗ ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಒಂದು ಸರಕಿನ ಬೆಲೆ ಹೆಚ್ಚಾದಾಗ ಅದರ ಬೇಡಿಕೆಯು ಕಡಿಮೆಯಾಗುತ್ತದೆ ಮತ್ತು ಒಂದು ಸರಕಿನ ಬೆಲೆ ಕಡಿಮೆಯಾದಾಗ ಅದರ ಬೇಡಿಕೆಯು ಹೆಚ್ಚಾಗ್ತದೆ. ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಇದಕ್ಕೆ ಬೇಡಿಕೆಯ ನಿಯಮ ಅಂತ ಕರೀತಾರೆ. ಇನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಂದು ಉದ್ಯಮ ಘಟಕವೊಂದು ಲಾಭವನ್ನು ಗಳಿಸಲು ಅಗತ್ಯವಿರುವ ಷರತ್ತುಗಳನ್ನು ತಿಳಿಸಿ. ಇದರ ಉತ್ತರ ಬೆಲೆ ಪಿ ಸೀಮಾಂತ ವೆಚ್ಚ ಎಂಸಿಗೆ ಸಮನಾಗಿರಬೇಕು. ಪಿ ಇಸ್ ಈಕ್ವಲ್ ಟು ಎಂಸಿ. ಆಮೇಲೆ ಸೀಮಾಂತ ವೆಚ್ಚವು ಕ್ಯೂದಲ್ಲಿ ಇಳಿಕೆಯಾಗುತ್ತಿರುವುದಿಲ್ಲ. ಅಲ್ಪಾವಧಿ ಬೆಲೆಯು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚು ಅಥವಾ ಸಮನಾಗಿರಬೇಕು ಮತ್ತು ದೀರ್ಘಾವಧಿಯ ಬೆಲೆಯು ಸರಾಸರಿ ವೆಚ್ಚಕ್ಕಿಂತ ಹೆಚ್ಚು ಅಥವಾ ಸಮನಾಗಿರಬೇಕು. ಇವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಾಭ ಗಳಿಸಲಿಕ್ಕೆ ಅಗತ್ಯವಿರುವ ಷರತ್ತುಗಳು. ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ. ಯಾವ ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆಯು ಮಾರುಕಟ್ಟೆ ಪೂರೈಕೆಗೆ ಸಮನಾಗುತ್ತದೆಯೋ ಬೆಲೆಗೆ ಸಮತೋಲನ ಬೆಲೆ ಎನ್ನುತ್ತಾರೆ. ಹಾಗೂ ಸಮತೋಲನ ಬೆಲೆಯಲ್ಲಿ ಖರೀದಿಸಿದ ಮತ್ತು ಮಾರಾಟ ಮಾಡಲಾದ ಪ್ರಮಾಣವನ್ನು ಸಮತೋಲನ ಪ್ರಮಾಣ ಎನ್ನುತ್ತಾರೆ. 25 ಬೇಡಿಕೆ ಮತ್ತು ಪೂರೈಕೆ ರೇಖೆಗಳ ಎರಡೂ ಏಕಕಾಲಕ್ಕೆ ಪಲ್ಲಟಗೊಂಡಾಗ ಸಂಭವಿಸುವ ಯಾವುದಾದ್ರೂ 2 ಸಂಭವನೀಯ ವಿಧಾನಗಳನ್ನ ಬರೆಯಿರಿ. ಪೂರೈಕೆ ರೇಖೆ ಮತ್ತು ಬೇಡಿಕೆ ರೇಖೆಗಳು ಬಲಗಡೆಗೆ ಪಲ್ಲಟಗೊಳ್ಳುತ್ತವೆ. ಪೂರೈಕೆ ರೇಖೆ ಮತ್ತು ಬೇಡಿಕೆಗಳೆರಡೂ ಎಡಗಡೆಗೂ ಪಲ್ಲಟಗೊಳ್ಳುವುದು. ಪೂರೈಕೆ ರೇಖೆಯು ಎಡಗಡೆಗೆ ಪಲ್ಲಟಗೊಳ್ಳುವುದು ಮತ್ತು ಬೇಡಿಕೆ ರೇಖೆಯು ಬಲಗಡೆಗೆ ಪಲ್ಲಟಗೊಳ್ಳುವುದು. ಪೂರೈಕೆ ರೇಖೆಯು ಬಲಗಡೆಗೆ ಪಲ್ಲಟಗೊಳ್ಳುವುದು ಮತ್ತು ಬೇಡಿಕೆ ರೇಖೆಯು ಎಡಗಡೆಗೆ ಪಲ್ಲಟಗೊಳ್ಳುವುದು. ಇವು ಸಂಭವನೀಯ ವಿಧಾನಗಳು. ಇವುಗಳಲ್ಲಿ ಯಾವ್ದಾದ್ರು 2 ಬರೆದರೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 4 ಉತ್ಪಾದನಾಂಗಗಳಾವವು, ಅವುಗಳ ಪ್ರತಿಫಲಗಳನ್ನು ತಿಳಿಸಿ. 4 ಉತ್ಪಾದನಾಂಗಗಳು. ಇಲ್ಲಿ ಉತ್ತರವನ್ನು ನೋಡಿದಾಗ ಇಲ್ಲಿ ಉತ್ಪಾದನಾಂಗಗಳು ಅಂದ್ರೆ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಅವುಗಳ ಪ್ರತಿಫಲ ಅಂದಾಗ ಭೂಮಿಗೆ ಗೇಣಿ, ಶ್ರಮಕ್ಕೆ ಕೂಲಿ, ಬಂಡವಾಳಕ್ಕೆ ಬಡ್ಡಿ, ಸಂಘಟನೆಗೆ ಲಾಭ. ಇವು ಪ್ರತಿಫಲಗಳು ಆಗಿವೆ. ಇನ್ನು 27ನೇದಾಗಿ ಬಾಹ್ಯತೆಗಳೆಂದರೇನೆಂದು ಅರ್ಥೈಸುವಿರಿ. ಅದರ 2 ವಿಧಗಳನ್ನ ತಿಳಿಸಿ. ಬಾಹ್ಯತೆಗಳು ಅಂದ್ರೆ ಅದರ ಉತ್ತರ ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನ ಅಥವಾ ಹಾನಿಗಳಿಗೆ ಬಾಹ್ಯತೆಗಳು ಎನ್ನುತ್ತಾರೆ. ಇಲ್ಲಿ ವಿಧಗಳು ಅಂದ್ರೆ ಧನಾತ್ಮಕ ಬಾಹ್ಯತೆಗಳು ಮತ್ತು ಋಣಾತ್ಮಕ ಬಾಹ್ಯತೆಗಳು ಎಂಬ 2 ವಿಧಗಳಿವೆ. ಇನ್ನು 28ನೇದಾಗಿ ಮಿತವ್ಯಯದ ವಿರೋಧಾಭಾಸದ ಅರ್ಥವನ್ನು ನೀಡಿ. ಮಿತವ್ಯಯದ ವಿರೋಧಾಭಾಸದ ಅರ್ಥವನ್ನು ನೀಡಿ ಅಂದಾಗ ಒಂದು ಆರ್ಥಿಕತೆಯಲ್ಲಿನ ಎಲ್ಲಾ ಜನರು ಉಳಿತಾಯ ಮಾಡುವ ಆದಾಯದ ಅನುಪಾತ ಹೆಚ್ಚಿಸಿದರೆ ಆರ್ಥಿಕತೆಯ ಉಳಿತಾಯದ ಒಟ್ಟು ಮೌಲ್ಯ ಹೆಚ್ಚಾಗಲಾರದು. ಬದಲಿಗೆ ಅದು ಕಡಿಮೆಯಾಗಬಹುದು ಅಥವಾ ಬದಲಾಗದೇ ಇರಬಹುದು. ಇದನ್ನು ಮಿತವ್ಯಯದ ವಿರೋಧಾಭಾಸ ಎನ್ನುತ್ತಾರೆ. ಇನ್ನು ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯಗಳನ್ನು ತಿಳಿಸಿ.
ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯ ಅಂದಾಗ ಕೇಂದ್ರ ಸರ್ಕಾರ ನೀಡುವ ಸಾಲದ ಮೇಲಿನ ಬಡ್ಡಿಯ ಸ್ವೀಕೃತಿ, ಲಾಭಾಂಶ, ಸರ್ಕಾರದ ಹೂಡಿಕೆ ಮೇಲಿನ ಲಾಭಗಳು, ಶುಲ್ಕಗಳು, ಸರ್ಕಾರ ನೀಡಿದ ಸೇವೆಗಳ ಮೇಲಿನ ಸ್ವೀಕೃತಿ ಮತ್ತು ವಿದೇಶಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಸ್ವೀಕರಿಸಿದ ಅನುದಾನಗಳು ಇವೆಲ್ಲವೂ ತೆರಿಗೆಯೇತರ ಆದಾಯದಲ್ಲಿ ಸೇರಿರುತ್ತವೆ. ಇನ್ನು 30ನೇದಾಗಿ ಮುಕ್ತ ಆರ್ಥಿಕತೆಯ 3 ಕೊಂಡಿಗಳನ್ನು ತಿಳಿಸಿ. ಮುಕ್ತ ಆರ್ಥಿಕತೆಯ 3 ಕೊಂಡಿಗಳು ಅಂದಾಗ 1 ಉತ್ಪನ್ನ ಮಾರುಕಟ್ಟೆ, 2 ಹಣಕಾಸು ಮಾರುಕಟ್ಟೆ, 3 ಶ್ರಮ ಮಾರುಕಟ್ಟೆ. ಇವು ಮುಕ್ತ ಆರ್ಥಿಕತೆಯ 3 ಕೊಂಡಿಗಳು ಆಗಿವೆ. ಇಲ್ಲಿಯವರೆಗೆ ನಾವು 2 ಅಂಕದ 5 ಪ್ರಶ್ನೆಗಳಿಗೆ ಉತ್ತರಿಸಿ ನಾವು 10 ಅಂಕಗಳನ್ನ ಇಲ್ಲಿ ಪಡೆದುಕೊಳ್ತೀವಿ. ಈಗ ಭಾಗ ಸಿ, ಕೆಳಗಿನ ಯಾವ್ದಾದ್ರು 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 12 ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ನಾವು 5 ಪ್ರಶ್ನೆಗಳನ್ನ ಇಲ್ಲಿ ನಾವು ಉತ್ತರಿಸಬೇಕು. 4 ಅಂಕಗಳನ್ನ ದೊರೀತಾ ಇವೆ. ಇಲ್ಲಿ ಯಾವುದು ಅಂದ್ರೆ, 1 ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ, ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿ, ಬಜೆಟ್ ಗಣವನ್ನು ರೇಖಾಚಿತ್ರದ ಸಹಾಯದಿಂದ ಸಂಕ್ಷಿಪ್ತವಾಗಿ ವಿವರಿಸಿ, ಸಮ ಉತ್ಪನ್ನ ರೇಖೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ, ಬಂಡವಾಳಶಾಹಿ ದೇಶದ ಆರ್ಥಿಕತೆಯ ಕಾರ್ಯವೈಖರಿಯನ್ನು ವಿವರಿಸಿ, ಒಂದು ಆರ್ಥಿಕತೆಯ ವೃತ್ತಾಕಾರದ ಚಲನೆಯನ್ನು ವಿವರಿಸಿ, ಅನುಭೋಗ ಬಿಂಬಕವನ್ನು ಸಂಕ್ಷಿಪ್ತವಾಗಿ ವಿವರಿಸಿ, ಸ್ಥಿರ ವಿನಿಮಯ ದರ ಮತ್ತು ಬದಲಾಗುವ ವಿನಿಮಯ ದರಗಳ ಗುಣ ಮತ್ತು ದೋಷಗಳನ್ನ ಬರೆಯಿರಿ, ಚಾಲ್ತಿ ಖಾತೆಯ ಭಾಗಗಳ ಪಟವನ್ನು ಬರೆಯಿರಿ. ಇವು 4 ಅಂಕದ ಪ್ರಶ್ನೆಗಳು. ಇಲ್ಲಿ 5 ಬರೆದು ನಾವು ಈ ಒಂದು ಭಾಗದಿಂದ 20 ಅಂಕಗಳನ್ನ ಪಡೆದುಕೊಳ್ಳಬಹುದು. ಇನ್ನು ಇನ್ನೊಂದು ಬರ್ತಾ ಇದೆ ಭಾಗ ಡಿ. ಇಲ್ಲಿ 6 ಅಂಕದ ಪ್ರಶ್ನೆಗಳು 3 ಬರೆದು ಇಲ್ಲಿ 18 ಅಂಕಗಳನ್ನು ನಾವು ಪಡೆದುಕೊಳ್ಬಹುದು. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಕೋಷ್ಟಕ ಮತ್ತು ರೇಖಾಚಿತ್ರ ಸಹಾಯನ ವಿವರಿಸಿ, ಸ್ಥಿರ ಸಂಖ್ಯೆಯ ಉದ್ಯಮ ಘಟಕಗಳೊಂದಿಗೆ ಮಾರುಕಟ್ಟೆ ಸಮತೋಲನವನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ, ಜಿಡಿಪಿ ಲೆಕ್ಕಾಚಾರ ಮಾಡುವ ಎಲ್ಲಾ 3 ವಿಧಾನಗಳು ಒಂದೇ ಉತ್ತರ ನೀಡುತ್ತವೆ ಎಂಬುದನ್ನು ತೋರಿಸುವ ಒಂದು ಸಂಖ್ಯಾತ್ಮಕ ಉದಾಹರಣೆ ವಿವರಿಸಿ, ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ವಿವರಿಸಿ, ಸ್ವೀಕೃತಿಗಳ ವರ್ಗೀಕರಣ ವಿವರಿಸಿ. ಹೀಗೆ ಇಲ್ಲಿ 5 ಪ್ರಶ್ನೆಗಳನ್ನು ನೀಡುತ್ತಾರೆ. ಇದರಲ್ಲಿ ನಾವು 3 ಪ್ರಶ್ನೆಗಳಿಗೆ ಉತ್ತರಿಸಿ 18 ಅಂಕಗಳನ್ನು ಪಡೆದುಕೊಳ್ಳಬಹುದು. ಇನ್ನು ಭಾಗ ಇ, ಇದು ಈ ಕೆಳಗಿನ ಯಾವುದೇ ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಗಳು ಇರ್ತಾ ಇವೆ. ಇಲ್ಲಿ ಕೋಷ್ಟಕ ಕಾಣಿಯಾದ ಉತ್ಪನ್ನಗಳನ್ನ ಕಂಡುಹಿಡಿಯಿರಿ ಅಂತಿದೆ, ಅದನ್ನ ನಾವು ಕಂಡುಹಿಡಿಬೇಕು. ಆಮೇಲೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಇಲ್ಲಿ ಏನಾಗಿದೆ ಅಂದ್ರೆ, ಒಟ್ಟು ಉತ್ಪನ್ನ, ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನಗಳ ಅರ್ಥವನ್ನು ವಿವರಿಸಿ ಅಂತ ಕೇಳ್ತಾರೆ. ಆಮೇಲೆ ಕೆಳಗೆ ಕೊಟ್ಟಿರುವ ಕೋಷ್ಟಕದ ಸರಕಿನ ಪ್ರತಿ ಮಾರುಕಟ್ಟೆ ಬೆಲೆ 10 ಇದ್ದಾಗ ಒಟ್ಟು ಆದಾಯ, ಸೀಮಾಂತ, ಸರಾಸರಿ ಅನುಸೂಚಿತ ಲೆಕ್ಕಾಚಾರ ಮಾಡಿ ಅಂತ ಕೇಳ್ತಾರೆ. ಅಲ್ಲಿಯೂ ಕೂಡ ಒಂದು ಅದಕ್ಕೆ ಪ್ರಶ್ನೆಯಾಗಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಒಟ್ಟು ಆದಾಯ, ಸೀಮಾಂತ ಆದಾಯ ಮತ್ತು ಸರಾಸರಿ ಆದಾಯಗಳ ಅರ್ಥವನ್ನು ವಿವರಿಸಿ ಅಂತಂದ್ರೆ. ಆಮೇಲೆ 47 ಅನಾಣ್ಯೀಕರಣ ಅಥವಾ ಹಣದ ಅಮಾನ್ಯೀಕರಣ, ನೋಟ್ ರದ್ದು ಟಿಪ್ಪಣಿ ಬರೆಯಿರಿ ಅಂತಿದೆ. ಇದರಲ್ಲಿ ನೀವು ಪ್ರತಿಯೊಂದಕ್ಕೂ ಅಂದ್ರೆ ಈ ಒಂದು 3ರಲ್ಲಿ 2 ಉತ್ತರವನ್ನ ಉತ್ತರಿಸಿ 5 ಅಂಕಗಳನ್ನ ನೀವು ಪಡೆದುಕೊಳ್ಳಬಹುದಾಗಿದೆ. 5 10 ಅಂಕಗಳನ್ನ ಪಡೆದುಕೊಳ್ಳಬಹುದು. ಹೀಗೆ ಈ ಸಾರಿಯ ಅಂದ್ರೆ ದ್ವಿತೀಯ PUCಯ ಅರ್ಥಶಾಸ್ತ್ರ ಒಂದು ಪ್ರಶ್ನೆ ಪತ್ರಿಕೆ ಮಾಡೆಲ್ ಅನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನ್ ಅನ್ನು ಒತ್ತಿ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.